ನಮಸ್ಕಾರ. ಕಂದಾಯ ಅಧಿಕಾರಿಗಳ ಕಳ್ಳಾಟಕ್ಕೆ ಬ್ರೇಕ್. ಸಬ್ ರಿಜಿಸ್ಟ್ರಾರ್ಗಳಿಗೆ ಸರ್ಕಾರ ಭಿಕ್ಷಾ ಕೊಡಕ್ಕೆ ಹೊರಟಿದೆ. ಕಂದಾಯ ಇಲಾಖೆಯಲ್ಲಿ ವರ್ಗಾವಣೆಯ ಕ್ರಾಂತಿಯನ್ನ ಈ ಸಂದರ್ಭದಲ್ಲಿ ಬಿತ್ತಲಿಕ್ಕೆ ಮುಂದಾಗಿದೆ ಕಂದಾಯ ಇಲಾಖೆ. ಭ್ರಷ್ಟಾಚಾರ ತಡೆಗೆ ಮಂತ್ರಿ ಮಾಡ್ತಾ ಇರುವಂತಹ ಮಾಸ್ಟರ್ ಪ್ಲಾನ್ ಇದು. ಬಹಳ ಅಚ್ಚುಕಟ್ಟಾಗಿ ಒಂದು ಪಾರದರ್ಶಕತೆಯನ್ನು ತರಬೇಕು ಇಲಾಖೆಯಲ್ಲಿ ಅನ್ನುವಂಥ ಕಾರಣಕ್ಕೆ ತೆಗೆದುಕೊಳ್ಳಲಾಗಿರುವಂತಹ ದೃಢ ನಿರ್ಧಾರ. ಅದು ಕಂದಾಯ ಸಚಿವರಾದ ಕಂದಾಯ ಮಂತ್ರಿಯಾದ ಕೃಷ್ಣ ಬೈರೇಗೌಡರ ಒಂದು ಮಾಸ್ಟರ್ ಪ್ಲಾನ್ ಇದು. ಕಂದಾಯ ಇಲಾಖೆಯಲ್ಲಿ ಕೌನ್ಸಿಲಿಂಗ್ ಕ್ರಾಂತಿಯನ್ನ ಮೊಳಗಿಸೋದಕ್ಕೆ ಮುಂದಾಗಿದ್ದಾರೆ. ಹಾಗಾಗಿ ಇನ್ಮುಂದೆ ನಡೆಯಲ್ಲ ವರ್ಗಾವಣೆ ವಿಚಾರದಲ್ಲಿ ಶಿಫಾರಸಿನ ಕಳ್ಳಾಟ. ಅದು ಪ್ರಮುಖವಾಗಿ ವರ್ಗಾವಣೆ ದಂಧೆಯ ವಿಚಾರಕ್ಕೆ ಬರೋದಾದ್ರೆ ಕೃಷ್ಣ ಬೈರೇಗೌಡರಿಗೆ ತೆಗೆದುಕೊಳ್ತಾ ಇರುವಂಥ ನಿರ್ಧಾರ ಇದೆಯಲ್ಲ, ಬಹುದೊಡ್ಡ ಒಂದು ಚಾಲೆಂಜ್ ಸರ್ಕಾರಕ್ಕೆ, ಬಹುದೊಡ್ಡ ಸವಾಲಿದು. ಯಾಕಂದರೆ ಸಬ್ ರಿಜಿಸ್ಟ್ರಾರ್ಗಳ ಅಕ್ರಮಕ್ಕೆ ಬ್ರೇಕ್ ಹಾಕುವಂತಹ ಒಂದು ದೃಢ ನಿರ್ಧಾರ ತೆಗೆದುಕೊಳ್ಳೋದಿದೆಯಲ್ಲ, ಅದು ಬಾಯಲ್ಲಿ ಹೇಳಿದಷ್ಟು ಸುಮ್ಮನೆ ಸಾಧ್ಯವಾಗುವಂಥ ಮಾತಲ್ಲ. ಅದಕ್ಕೆ ಒಂದು ಎದುರಾಗುವಂಥ ಸವಾಲುಗಳನ್ನು ಭೇದಿಸುವಂತಹ ಒಂದು ಸಾಮರ್ಥ್ಯ, ಇಚ್ಛಾಶಕ್ತಿ ಬೇಕು. ಅದನ್ನು ಕೃಷ್ಣ ಬೈರೇಗೌಡರು ಸದ್ಯ ಪ್ರದರ್ಶನ ಮಾಡ್ತಿದ್ದಾರೆ. ಬಹುಕಾಲದ ಬೇಡಿಕೆಗೆ ಈಗ ಜೈ ಅಂತ ಹೇಳಿದ್ದಾರೆ ಕೃಷ್ಣ ಬೈರೇಗೌಡರು. ಇನ್ಮುಂದೆ ನಡೆಯಲ್ಲ ರಾಜಕೀಯ ಪ್ರಭಾವ ಅಥವಾ ಲಾಬಿ. ಹಣದ ಲಾಬಿಗೆ ಬಾಯ್ ಹೇಳಿ ಪಾರದರ್ಶಕತೆಗೆ ಸರ್ಕಾರ ಈಗ ಜೈಕಾರ ಹೇಳಲಿಕ್ಕೆ ಮುಂದಾಗಿದೆ. ಗಮನಿಸ್ತಾ ಹೋಗ್ಬೋದು ವೀಕ್ಷಕರೇ. ಈಗ ರಾಜಧಾನಿಯಲ್ಲೇ ಈಗ 5 ವರ್ಷ ಕಳೆದಂಥವ್ರು, 5 ವರ್ಷ ಇಲ್ಲೇ ಮೊಕ್ಕಾಮು ಹೂಡಿರ್ತಾರಲ್ಲ, ಸೊ ಅಂಥವ್ರು 6ನೇ ವರ್ಷನೂ ಕೂಡ ಮೊಕ್ಕಾಮು ಹೂಡಲಿಕ್ಕೆ ಇನ್ನು ಮುಂದೆ ಅವಕಾಶ ಇಲ್ಲ. 5 ವರ್ಷ ರಾಜಧಾನಿಯಲ್ಲಿ ಕಳೆದವರಿಗೆ ಕಡ್ಡಾಯ ಶಾಕ್ ಎದುರಾಗುತ್ತೆ. ಇನ್ನು ಮುಂದೆ ಹೊರ ಜಿಲ್ಲೆಗಳಿಗೆ ವರ್ಗಾವಣೆ ಮಾಡುವುದು ಫಿಕ್ಸ್. ಕೆಲವರು ಇನ್ಫ್ಲೂಯೆನ್ಸ್ ಮೂಲಕ ಅಥವಾ ಹಣ ಕೊಟ್ಟು ವರ್ಗಾವಣೆ ಮಾಡಿಸ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ರು, ಅಥವಾ ಅಲ್ಲೇ ಖಾಯಂ ಠಿಕಾಣಿ ಹೂಡ್ತಾ ಇದ್ರು. 5 ವರ್ಷದ ನಂತರದಲ್ಲೂ ಸುಮಾರು 7-8 ವರ್ಷ ಒಂದೇ ಕಡೆ ಕೆಲಸ ಮಾಡ್ತಾ ಇದ್ರು. ಅಲ್ಲಿ ಹೈ ಇನ್ಫ್ಲೂಯೆನ್ಸ್ ಅನ್ನು ಬಳಸ್ತಾ ಇದ್ರು. ಪ್ರಭಾವಿಗಳ ಲಾಬಿ ಕೆಲಸ ಮಾಡ್ತಾ ಇತ್ತು. ಅದೆಲ್ಲದಕ್ಕೂ ಬ್ರೇಕ್ ಹಾಕಲಿಕ್ಕೆ ಇದೀಗ ಕಂದಾಯ ಇಲಾಖೆ ಮುಂದಾಗಿರುವಂಥದ್ದು. ಹಣ ಕೊಟ್ಟು ವರ್ಗಾವಣೆ ಮಾಡಿಸ್ಕೊಳ್ಳೋಕೆ ಇನ್ನು ಮುಂದೆ ಆಗಲ್ಲ. ಕೇಸ್ ಹಾಕಿಸ್ಕೊಂಡ ಸಬ್ ರಿಜಿಸ್ಟ್ರಾರ್ಗಳಿಗೂ ಕೂಡ ಕಾದಿದೆ ಸಂಕಷ್ಟ. ಹೆಚ್ಚು ಕೇಸ್ ಹಾಕಿಸ್ಕೊಂಡವರಿಗೆ ಕಡೆ ರ್ಯಾಂಕಿಂಗ್. ಇನ್ನು ಕಂದಾಯ ಇಲಾಖೆಯಲ್ಲಿ ತೆಗೆದುಕೊಳ್ಳಲಾಗ್ತಾ ಇರುವಂಥ ಮಹತ್ವದ ಕ್ರಾಂತಿ ಇದು. ಹಣ ಕೊಟ್ಟು ಪೋಸ್ಟಿಂಗ್ ತೆಗೆದುಕೊಳ್ಳೋದು ಇನ್ನು ಮುಂದೆ ನಡೆಯೋದಿಲ್ಲ. ವರ್ಗಾವಣೆಯಲ್ಲಿ ಮಂತ್ರಿಗಳು ತೆಗೆದುಕೊಳ್ತಾ ಇರುವಂಥ ಕಟ್ಟುನಿಟ್ಟಿನ ಕ್ರಮ ಇದು. ಅರ್ಹತೆಗೆ ತಕ್ಕಂತೆ ಸ್ಥಳ ಆಯ್ಕೆ ಮಾಡಿಕೊಳ್ಳೋದಕ್ಕೆ ಅವಕಾಶ ನೀಡುವಂಥದ್ದು. ಇನ್ನು ವರ್ಗಾವಣೆಯಲ್ಲಿ ಪಾರದರ್ಶಕತೆಯನ್ನು ತರಬೇಕು ಅನ್ನುವಂಥ ಕಾರಣಕ್ಕೆ ಕಂದಾಯ ಇಲಾಖೆಯ ಮಂತ್ರಿಯಾದಂತಹ ಕೃಷ್ಣ ಬೈರೇಗೌಡರು ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇದ್ದಾರೆ. ಖಾಲಿ ಇರುವ ಸ್ಥಳಗಳ ಪಟ್ಟಿಯನ್ನು ಪ್ರದರ್ಶನ ಮಾಡ್ತಿದ್ದು ಆಯ್ಕೆಗೆ ಅವಕಾಶವನ್ನು ಕೂಡ ನೀಡಲಾಗುತ್ತೆ. ಬೆಂಗಳೂರಿನಲ್ಲೇ ಅಂಟ್ಕೊಂಡು ಕುಳಿತಿದ್ದಂಥ ಅಧಿಕಾರಿಗಳಿಗೆ ಮಾತ್ರ ಇದು ಬಹುದೊಡ್ಡ ಶಾಕ್ ತೆಗೆದುಕೊಳ್ತಾ ಇರುವಂಥ ನಿರ್ಧಾರ. ಒಂದೇ ಕಡೆ 5 ವರ್ಷದ ಸೇವೆ ಮೀರಿದರೆ ವರ್ಗಾವಣೆ ಕಡ್ಡಾಯ. ಭ್ರಷ್ಟಾಚಾರದ ಆರೋಪ ಹೊತ್ತ ಅಧಿಕಾರಿಗಳಿಗಂತೂ ಕಡೆ ಆದ್ಯತೆ. ಕಂದಾಯ ಇಲಾಖೆಯಲ್ಲಿ ಪಾರದರ್ಶಕತೆಯನ್ನು ತರಬೇಕು ಅನ್ನುವಂಥ ಕಾರಣಕ್ಕೆ ಸಚಿವ ಸಂಪುಟ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿರುವಂಥದ್ದು ಮಹತ್ವದ ಬೆಳವಣಿಗೆ ಆಗಿರುವಂಥದ್ದು ಈ ವಿಚಾರದಲ್ಲಿ. ಅಂದರೆ ಕಂದಾಯ ಅಧಿಕಾರಿಗಳ ಕಳ್ಳಾಟಕ್ಕೆ ಬ್ರೇಕ್ ಹಾಕುವಂಥ ಒಂದು ನಿಟ್ಟಲ್ಲಿ ಮುಂದಾಗಿರುವಂಥ ನಡೆ ಇದೆಯಲ್ಲ, ಸಬ್ ರಿಜಿಸ್ಟ್ರಾರ್ಗಳಿಗೆ ಸರ್ಕಾರ ಕೊಡ್ತಾ ಇರುವಂಥ ಬಿಗ್ ಶಾಕ್ ಇದು.